ಸೆಟ್ಟು ಅಂತ ಮಾಡಲ್ಲ ಹೇಳಿ, ಅವರೇ ಹೇಳ್ಬಿಟ್ರಲ್ಲ ಅಲ್ಲಿ ಸೆಟ್ಟು. ನಾನು ಅಶ್ವಿನಿ ಅವರ ಹಲ್ಲು ಉದುರಿಸಬಹುದಿತ್ತು, ಆದ್ರೆ ಹಾಗೆ ಮಾಡ್ಲಿಲ್ಲ. ಯಾಕೆಂದ್ರೆ ಬಿಗ್ ಬಾಸ್ ಸೀಸನ್ 12ರಲ್ಲಿ ಗಿಲ್ಲಿ ಹಾಗೂ ಅಶ್ವಿನಿ ಗೌಡ ನಡುವೆ ಕಿರಿಕ್ ನಡೆದಿದ್ದು ಗೊತ್ತೇ ಇದೆ. ಇದೇ ಕಾರಣಕ್ಕೆ ಕೊನೆವರೆಗೂ ಇಬ್ಬರ ನಡುವೆ ಆತ್ಮೀಯ ಒಡನಾಟ ಶುರುವಾಗ್ಲೇ ಇಲ್ಲ. ಆಗೊಮ್ಮೆ ಈಗೊಮ್ಮೆ ಇಬ್ಬರು ಒಬ್ಬರ ಪರ ಒಬ್ಬರು ನಿಂತಿದ್ರು. ಆದ್ರೆ ಮನೆಯಿಂದ ಹೊರಬಂದ ಮೇಲೆ ಅಶ್ವಿನಿ ಮಾತುಗಳಲ್ಲಿ ಆ ರೀತಿ ಕಂಡು ಬರಲಿಲ್ಲ. ಮತ್ತೆ ದ್ವೇಷ ಸಾಧಿಸುವಂತೆ ಮಾತನಾಡಿದ್ರು. ಗಿಲ್ಲಿ ಬಡವ ಅಲ್ಲ, ಬಡವನಂತೆ ನಾಟಕ ಮಾಡಿ ಗೆದ್ದ. ಬಿಗ್ ಬಾಸ್ ಶೋ ಓಟ್ಗಳ ಸಂಖ್ಯೆ ಬಹಿರಂಗ ಪಡಿಸಿದ್ರೆ ನಾನು ವಿನ್ನರ್, ಸೆಕೆಂಡ್ ರನ್ನರ್ ಅಪ್ ಸ್ಥಾನ ಒಪ್ಪಿಕೊಳ್ಳಲು ಸಾಧ್ಯವೇ ಇಲ್ಲ ಎಂದು ಹೇಳಿದ್ರು. ಆದ್ರೆ ಈ ಬಗ್ಗೆ ಗಿಲ್ಲಿ ಮಾತ್ರ ಏನು ಹೇಳುವ ಗೋಜಿಗೆ ಹೋಗ್ಲಿಲ್ಲ. ದೊಡ್ಡ ಮನೆ ಹಬ್ಬ ಕಾರ್ಯಕ್ರಮದಲ್ಲಿ ಗಿಲ್ಲಿ ಹಾಗೂ ಅಶ್ವಿನಿ ಮತ್ತೆ ಮುಖಾಮುಖಿಯಾಗಿದ್ದಾರೆ. ಸೀಸನ್ 12ರ ಎಲ್ಲಾ ಸ್ಪರ್ಧಿಗಳನ್ನ ಒಂದ್ ಕಡೆ ಸೇರಿಸಿ ದೊಡ್ಡ ಮನೆ ಹಬ್ಬ ಹೆಸರಿನಲ್ಲಿ ಕಲರ್ಸ್ ಕನ್ನಡ ಹೊಸ ಶೋ ಚಿತ್ರೀಕರಿಸಿದೆ. ವೀಕೆಂಡ್ ಶೋ ಪ್ರಸಾರವಾಗಲಿಲ್ಲ. ಅದಕ್ಕೆ ಸಂಬಂಧಿಸಿದ ಪ್ರೋಮೋಗಳು ಒಂದೊಂದಾಗಿ ರಿಲೀಸ್ ಆಗ್ತಿದೆ. ಸಾಂಪ್ರದಾಯಿಕ ಉಡುಗೆಗಳಲ್ಲಿ ಎಲ್ಲರೂ ಮಿಂಚಿದ್ದಾರೆ. ರಘು, ಕರಿಬಸಪ್ಪ ಫ್ಯಾಮಿಲಿ ಸಮೇತ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಮಾತು, ಹರಟೆ, ಫನ್ ಗೇಮ್ಗಳನ್ನ ಆಡಿಸಲಾಗಿದೆ. ಸುಷ್ಮಾ ರಾವ್ ನಿರೂಪಣೆಯಲ್ಲಿ ಕಾರ್ಯಕ್ರಮ ಚಿತ್ರೀಕರಣವಾಗಿದೆ. ಗಿಲ್ಲಿ ತಮ್ಮ ಕಾಮಿಡಿ ಪಂಚ್ಗಳ ಮೂಲಕ ಗಮನ ಸೆಳೆದಿದ್ದಾರೆ. ಪ್ರೋಮೋದಲ್ಲೇ ಅದು ಗೊತ್ತಾಗ್ತಿದೆ. ಮತ್ತೊಮ್ಮೆ ಅಶ್ವಿನಿ ಗೌಡ ಹಾಗೂ ಕಾವ್ಯ ಕಾಲೆಳೆದು ಗಿಲ್ಲಿ ತಮಾಷೆ ಮಾಡಿದ್ದಾರೆ. ಅದು ಅಭಿಮಾನಿಗಳಿಗೆ ಬಹಳ ಇಷ್ಟವಾಗಿದೆ. ಸೆಟ್ಟು ಅಂತ ಮಾಡಲ್ಲ ಹೇಳಿ, ಅವರೇ ಹೇಳ್ಬಿಟ್ರಲ್ಲ ಅಲ್ಲಿ ಸೆಟ್ಟು. ಇನ್ನು ಸ್ಪರ್ಧಿಗಳ ಹಲ್ಲು ಉದುರಿಸುವ ಫನ್ನಿ ಟಾಸ್ಕ್ ಅಂದ್ರೆ ಎದುರಿಗೆ ಸ್ಪರ್ಧಿಗಳ ದೊಡ್ಡ ಭಾವಚಿತ್ರ, ಅದರಲ್ಲಿ ಹಲ್ಲಿನ ಸೆಟ್ ಮಾದರಿಯ ಪ್ರಾಪ್ಸ್ ಸಿದ್ಧಪಡಿಸಿದ್ದು ಚೆಂಡಿನ ಮೂಲಕ ಹಲ್ಲು ಉದುರಿಸುವಂತೆ ಹೇಳಲಾಗ್ತಿದೆ. ಅದಕ್ಕೆ ಸೂಕ್ತ ಕಾರಣ ಕೊಡಲು ಹೇಳಿದ್ದಾರೆ. ಡಾಗ್ ಸತೀಶ್ ಹಲ್ಲು ಉದುರಿಸಿ ಸ್ಪಂದನ ಅದಕ್ಕೆ ಕಾರಣವನ್ನ ಕೊಟ್ಟಿದ್ದಾರೆ. ನನ್ನ ರಾತ್ರೋರಾತ್ರಿ ಶರ್ಟ್ ಕಳ್ಳಿ ಮಾಡಿಬಿಟ್ರು, ಅದಕ್ಕೆ ಸತೀಶ್ ಸರ್ ಹಲ್ಲು ಉದುರಿಸಿದೆ ಎಂದು ಸ್ಪಂದನ ಹೇಳಿ ಎಲ್ಲರನ್ನ ನಗಿಸಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ನನ್ನದು ಹಲ್ ಸೆಟ್ ಎಂದು ರೇಗಿಸಿದ್ದಕ್ಕೆ ಗಿಲ್ಲಿ ಹಲ್ಲು ಉದುರಿಸ್ತೀನಿ ಎಂದು ಅಶ್ವಿನಿ ಹೇಳಿ ಚೆಂಡಿನಿಂದ ಗಿಲ್ಲಿ ಭಾವಚಿತ್ರದ ಹಲ್ಲನ್ನ ಉದುರಿಸಿದ್ದಾರೆ. ಕೂಡಲೇ ಪ್ರತಿಕ್ರಿಯಿಸಿದ ಗಿಲ್ಲಿ, ಈಗ ನಾನು ಅಶ್ವಿನಿ ಅವರ ಹಲ್ಲು ಉದುರಿಸಬಹುದಿತ್ತು, ಯಾಕೆ ಹಂಗೆ ಮಾಡಲ್ಲ ಹೇಳಿ, ಅವರೇ ಹೇಳ್ಬಿಟ್ರಲ್ಲ ಹಲ್ ಸೆಟ್ಟು ಅಂತ ಎಂದಿದ್ದಾರೆ. ಸೀಸನ್ ಪೂರ್ತಿ ನನ್ನ ರೇಗಿಸಿದ್ದಕ್ಕೆ ಗಿಲ್ಲಿ ಹಲ್ಲು ಉದುರಿಸ್ತೀನಿ ಎಂದು ಕಾವ್ಯ ಹೇಳಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ರೇಗಿಸೋದಲ್ಲ, ಮೆಸೇಜ್ ಮಾಡಿ ರೇಗಿಸ್ತೀನಿ, ಕಾವ್ಯ ಮನೆ ಹತ್ರ ಹೋಗಿ ರೇಗಿಸ್ತೀನಿ ಎಂದು ಗಿಲ್ಲಿ ಹೇಳಿದ್ದು ಕಾವ್ಯ ಶಾಕ್ ಆಗಿದ್ದಾರೆ. ಇದೇ ಶನಿವಾರ ಸಂಜೆ 6 ಗಂಟೆಗೆ ದೊಡ್ಡ ಮನೆ ಹಬ್ಬ ಕಾರ್ಯಕ್ರಮ ಪ್ರಸಾರವಾಗಲಿದೆ. ರೋಸ್ಟಿಂಗ್ ಸ್ಟಾರ್ ಗಿಲ್ಲಿ ಈಸ್ ಬ್ಯಾಕ್ ಎಂದು ಅಭಿಮಾನಿಗಳು ಪ್ರೋಮೋಗೆ ಕಾಮೆಂಟ್ ಮಾಡ್ತಿದ್ದಾರೆ. ಕೌಂಟರ್ ಕೊಡೋದ್ರಲ್ಲಿ ಗಿಲ್ಲಿನ ಮೀರ್ಸೋರಿಲ್ಲ ಎಂದು ಮತ್ತೊಬ್ಬರು ಬರೆದುಕೊಂಡಿದ್ದಾರೆ. ಪ್ರೋಮೋ ಸಖತ್ ವೈರಲ್ ಆಗ್ತಿದೆ. ಗಿಲ್ಲಿ ನಟನೆಯ ಸೂಪರ್ ಹಿಟ್ ಸಿನಿಮಾ ಬಿಡುಗಡೆ ಸಜ್ಜಾಗಿದೆ. ಚಿತ್ರದ ಪ್ರಚಾರ ಕಾರ್ಯಕ್ರಮಗಳಲ್ಲಿ ಗಿಲ್ಲಿ ಬ್ಯುಸಿಯಾಗಿದ್ದಾರೆ. ಸೆಟ್ಟು ಅಂತ ಮಾಡಲ್ಲ ಹೇಳಿ, ಅವರೇ ಹೇಳ್ಬಿಟ್ರಲ್ಲ ಅಲ್ಲಿ ಸೆಟ್ಟು.